ನಾಡಿನ ಸಮಸ್ತ ಜನತೆಗೆ ಸ್ತ್ರೀ ವಾಹಿನಿಯಿಂದ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ರಶ್ಮಿ ಪ್ರಭುಲಿಂಗಪ್ಪ. ಇಂದು ಎಲ್ಲೆಡೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ದಿನದಂದು ನಾಗರ ಪಂಚಮಿ ಹಬ್ಬನ ಎಲ್ಲರೂ ವಿಜೃಂಭಣೆಯಿಂದ ಆಚರಿಸ್ತಿದ್ದೇವೆ. ದೇವಾಲಯಗಳಲ್ಲಿ ಕೂಡ ಬಹಳ ವಿಜೃಂಭಣೆಯಿಂದ ಈ ಒಂದು ಹಬ್ಬವನ್ನು ಆಚರಿಸ್ತಿದ್ದೇವೆ. ನಾಗರ ಪಂಚಮಿ ಹಬ್ಬ ರಕ್ಷಣೆ ಹಾಗೂ ಸಮೃದ್ಧಿಯನ್ನು ತಂದುಕೊಡುತ್ತೆ ಅಂತ ನಂಬಿದ್ದೇವೆ. ಹಾಗೆ ನಾಗಪ್ಪಗಳನ್ನು ಪೂಜೆ ಮಾಡುವಂತಹ ದೇವತೆಗಳಿಗೆ ಮೀಸಲಾಗಿಡುವಂತಹ ಒಂದು ವಿಶೇಷವಾದ ಹಬ್ಬ ಅಂತಲೇ ಹೇಳ್ಬೋದು. ಮೊದಲನೇ ಹಬ್ಬ ಆಗಿರೋದ್ರಿಂದ ಎಲ್ಲೆಡೆ ಖುಷಿಯಿಂದ ಸಾಂಪ್ರದಾಯಿಕವಾಗಿ ಈ ಒಂದು ಹಬ್ಬವನ್ನು ಆಚರಿಸ್ತಿದ್ದೇವೆ. ಹಾಗಾದರೆ ದೇವಾಲಯಗಳಲ್ಲಿ ಈ ಹಬ್ಬನ ಹೇಗೆ ಆಚರಿಸ್ತಾರೆ, ಹಾಗೆ ಭಕ್ತಾದಿಗಳು ಮನೆಯಲ್ಲಿ ಹೇಗೆ ಆಚರಿಸ್ತಾರೆ ಅಂತ ಬನ್ನಿ ಕೇಳೋಣ. ನೈವೇದ್ಯ ಇವಾಗ ನಾಗರ ಪಂಚಮಿ ದಿವಸ ಸ್ವೀಟು, ಯಾವ ತಂಬಿಟ್ಟು ಅವೆಲ್ಲ ನೈವೇದ್ಯ ಮಾಡ್ತೀರಿ. ಎಲ್ಲ ಮಾಡೋದು ಗಿರ್ಜಾ ಕಲ್ಯಾಣ ದಿವಸ ಅಂದಾನ, ಲಡ್ಡು, ಪಾಯಸ, ಮದುವೆ ಊಟ ಗಿರ್ಜಾ ಕಲ್ಯಾಣ ದಿವಸ. ಇವತ್ತು ಅನ್ನದಾನ ಇದೆ. ಇವಾಗ 12ವರೆಗೆ ಸ್ಟಾರ್ಟ್ ಆಗುತ್ತೆ. ವಿಶೇಷತೆ ಏನಪ್ಪ ಅಂದರೆ, ನಮ್ಮ ಕಡೆ ಉತ್ತರ ಕನ್ನಡ ಜಿಲ್ಲೆ ಕಡೆ ಬಂದರೆ ನಾಗರ ಪಂಚಮಿ ಯಥೇಚ್ಛೆಯಾಗಿ ತುಂಬ ವಿಜೃಂಭಣೆಯಿಂದ ಆಚರಿಸ್ತಾರೆ. ಸೊ ನಾಗರಿಗೆ ಹಾಲು ಹಾಕೋದಾಗಲಿ, ಇನ್ನೂ ಕಡಬೆಲ್ಲ ಮಾಡ್ತಾರೆ. ಈ ಅರಸಿನ ಎಲೆಯಲ್ಲಿ ಕಡಬೆಲ್ಲ ಮಾಡಿಬಿಟ್ಟು ನೈವೇದ್ಯ ಎಲ್ಲ ಮಾಡಿಬಿಟ್ಟು ತುಂಬ ವಿಶೇಷತೆಯಿಂದ ಆಚರಿಸ್ತಾರೆ. ಒಂಥರ ದೊಡ್ಡ ಹಬ್ಬನೇ ನಮ್ಮ ಕಡೆ. ಉಪವಾಸ, ಬೆಳಗ್ಗೆಯಿಂದ ಉಪವಾಸ ಇದ್ಬಿಟ್ಟು ಬಂದು ನಾಗರ ಕಲ್ಲಿಗೆ ಪೂಜೆ ಮಾಡಿಕೊಂಡು ಹಾಲು ಹಾಕ್ಬಿಟ್ಟು ನಮಸ್ಕಾರ ಪೂಜೆ ಮಾಡ್ಕೊಂಡು ಹೋಗ್ತಿದ್ದೀವಿ. ನೆನ್ನೆಲ್ಲ ಗಿರಿಜೆ ಕಲ್ಯಾಣ ಆಯಿತು, ಬಂದಿದ್ವಿ. ತುಂಬ ಚೆನ್ನಾಗಿ ನಡೀತು. ಇವತ್ತು ಬಂದು ಅನ್ನದಾನ ಇದೆ, ಅನ್ನದಾನ ಮುಗಿಸ್ಕೊಂಡು ಹೋಗ್ತೀವಿ. ಶ್ರಾವಣ ಮಾಸದ ಮೊದಲನೇ ಹಬ್ಬ ಇದು. ಸೊ ಪ್ರತಿ ನಾಗಲಿಂಗೇಶ್ವರ ದೇವಸ್ಥಾನಕ್ಕೆ ಪ್ರತಿ ವರ್ಷ ಬರ್ತೀವಿ ನಾಗರ ಪಂಚಮಿಗೆ. ನಾವಿರೋದು ಮತ್ತಿಕೆರೆಯಲ್ಲಿ, ಬಟ್ ನಮ್ಗೆ ಇಲ್ಲೇನೋ ಒಂದು ಡಿವೈನ್ ಫೀಲಿಂಗ್ ಇದೆ, ತುಂಬ ಒಳ್ಳೆಯದಾಗಿದೆ. ಮತ್ತಿಕೆರೆಯಿಂದ ನಾವು ಇಲ್ಲಿಗೆ ಬರ್ತೀವಿ. ಹೌದು, ನಮ್ಮದು ಒಂದು ಅರ್ಕೆ ಇತ್ತು. ಸೊ ಅದು ಅರ್ಕೆ ತೀರಿರೋದ್ರಿಂದ ನಮ್ಗೆ ಅದು ಇನ್ನೂ ಡಿವೈನ್ ಫೀಲಿಂಗ್ ಜಾಸ್ತಿ ಆಗಿದೆ. ಸೊ ಪ್ರತಿ ನಾಗರ ಪಂಚಮಿಗೆ ಇಲ್ಲಿಗೆ ಬಂದು, ನಾಗ ಚತುರ್ಥಿ ದಿನ ಬೆಳಗ್ಗೆ ಗಂಗೆ ಪೂಜೆ ನಡೆಯುತ್ತೆ, ಮತ್ತು ಏನದು ಕಳಸ ಪೂಜೆ ನಡೆಯುತ್ತೆ. ನೆನ್ನೆಲ್ಲ ಗಿರಿಜಾ ಕಲ್ಯಾಣೋತ್ಸವ ಇತ್ತು. ಸೊ ಪ್ರತಿ ವರ್ಷ ನಾಗರ ಪಂಚಮಿ ಗಿರಿಜಾ ಕಲ್ಯಾಣ ಮಾಡ್ತಾರೆ. ಮತ್ತು ಇವತ್ತು ನಾಗರ ಪಂಚಮಿ ಆಗಿರೋದ್ರಿಂದ ಹಬ್ಬಕ್ಕೆ ಏನು ಹಾಲು ತೆನೆ ಎರೆದು ದೇವರಿಗೆ ಪೂಜೆ ಮಾಡಿಸಿ, ಮತ್ತು ಇಲ್ಲಿ ಅನ್ನ ಸಂತರ್ಪಣೆ ತುಂಬ ಚೆನ್ನಾಗಿ ನಡೆಯುತ್ತೆ. ಅದೊಂದು ವಿಶೇಷತೆ ಅಂದರೆ ಇಲ್ಲಿ ಸಾವಿರಾರು ಜನಕ್ಕೆ ಅನ್ನ ಸಂತರ್ಪಣೆ ನಡೆಯುತ್ತೆ. ಇಲ್ಲಿ ಬರೋದ್ರಿಂದ ಏನೋ ಒಂಥರ ತುಂಬ ಒಳ್ಳೆಯದಾಗಿದೆ, ನಮಗೆ ಖುಷಿ ಕೊಡುತ್ತೆ ಮನಸ್ಸಿಗೆ. ಹೌದು, ಇವತ್ತು ಸಂಜೆಗೆ ಮತ್ತು ರಥ ತೇರು ನಡೆಯುತ್ತೆ ಸಂಜೆ 6 ಗಂಟೆ ಮೇಲೆ 6 ಗಂಟೆಗೆ. ಹೌದು. ಸೊ ಆವಾಗ ಇನ್ನು ಏನದು ಕೀಲು ಕುದುರೆ ಮತ್ತು ಬೇರೆ ಬೇರೆ ಥರದ್ದು ತುಂಬ ಚೆನ್ನಾಗಿರುತ್ತೆ. ಅದು ನೋಡೋದಕ್ಕೆ ಒಂಥರ ಜಾತ್ರೆ ಥರದ ಫೀಲಿಂಗ್ ಬರುತ್ತೆ ಅಂತ ನಡೆಯುತ್ತೆ. ತುಂಬ ಖುಷಿ ಆಗುತ್ತೆ ಇಲ್ಲಿ ಬಂದರೆ.
ವೀಕ್ಷಕರೇ, ಹೇಗೆ ದೇವಸ್ಥಾನಗಳಲ್ಲಿ ಎಷ್ಟು ಪದ್ಧತಿಯಿಂದ ಮಡಿಯಿಂದ ಎಲ್ಲಾ ಪೂಜೆಗಳನ್ನ ಮಾಡ್ತಾ ಇದ್ದಾರೆ, ಹಾಗೆ ಭಕ್ತಾದಿಗಳು ತಮ್ಮ ಅನಿಸಿಕೆಗಳನ್ನ ಭಕ್ತಿಯನ್ನ ಯಾವ ರೀತಿ ತೋರಿಸ್ತಾ ಇದ್ದಾರೆ ಅಂತ ಹೇಳಿ, ಹಬ್ಬ ಎಷ್ಟು ವಿಜೃಂಭಣೆಯಿಂದ ಆಚರಿಸ್ತಿದ್ದಾರೆ ಅಂತ ಹೇಳಿ. ಮೊದಲನೇ ಹಬ್ಬ ಆಗಿರೋದ್ರಿಂದ ಎಲ್ಲ ಮಹಿಳೆಯರು ಬಹಳ ಭಕ್ತಿಯಿಂದ ಮಡಿಯಿಂದ ಈ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲ ಕಷ್ಟಗಳು ನಿವಾರಣೆ ಆಗಲಿ, ಸುಖ ತಂದುಕೊಡ್ಲಿ, ಸಮೃದ್ಧಿಯನ್ನ ತಂದುಕೊಡ್ಲಿ ಅಂತ ಎಷ್ಟೆಲ್ಲ ರೀತಿಯಲ್ಲಿ ಪೂಜೆಯನ್ನ ಮಾಡ್ತಾ ಇದ್ದಾರೆ ಅಂತ ನಾವು ನೋಡಿದ್ವಿ. ಇದಾಗಿತ್ತು ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ಇನ್ಫಾರ್ಮೇಟಿವ್ ಹಾಗೂ ಇಂಟ್ರೆಸ್ಟಿಂಗ್ ನ್ಯೂಸ್ಗೆ ನೋಡ್ತಾ ಇರಿ ಶ್ರೀ ನ್ಯೂಸ್. ಇದು ಒಂದು ಹೊಸ ಅಧ್ಯಾಯ.